ಅವನು ಏನು ಮಾಡ್ತಾ ಇದ್ದ ಅಂದರೆ, ಈ ಏನಾದರೂ ಇಂಥ ಅನಾಮಧೇಯ ಬಂದರೆ ನೀರಿನಲ್ಲಿದ್ದರೆ ಅದರ ಆಭರಣಗಳನ್ನು ಇದನ್ನೆಲ್ಲ ತೆಗೊಂಡು, ಕೆಲವು ಗೊತ್ತಿಲ್ಲದೆ ಅವನು ಕೂಡ ಹೂತು ಹಾಕಿದ್ದಾನೆ ಏನೋ ಗೊತ್ತಿಲ್ಲ ನನಗೆ, ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತಕ್ಕಂಥ ಉದ್ದೇಶದಿಂದ ಅವನನ್ನು ಒದ್ದು ಓಡಿಸಿ ಮೂಳೆಗಳು ಸಿಕ್ಕಿದೆ ಅಂತಕ್ಕಂಥ. ಇದರಲ್ಲಿ ನಮಗೇನು ಆಶ್ಚರ್ಯ ಅಂತ ಅನಿಸುವುದಿಲ್ಲ, ಯಾಕಂದರೆ ಅವನೇ ಹೂತಿರೋದ್ರಿಂದ ಖಂಡಿತವಾಗಿ ಕೆಲವರು ಬೇರೆ ಕಡೆಯಿಂದ ಅನಾಚಾರವೋ ಅತ್ಯಾಚಾರವೋ ಅಥವಾ ಕೊಲೆ ಮಾಡಿ ಇಲ್ಲಿ ತಂದು ಬಿಸಾಡೋರನ್ನು ನಾವು ಗಮನಿಸಿದ್ದೀವಿ. ಆರಂಭ ಆಗಿರೋದು ಎಲ್ಲಿಂದ ಅಂದರೆ ಸೌಜನ್ಯ ಸಾವಿನ ಪ್ರಕರಣದ ನಂತರ. ಅದಕ್ಕೆ ಧರ್ಮಸ್ಥಳ ಕಾರಣ. ಆ ಒಂದು ತೀರ್ಪಿನ ಏನು ಒಂದು ಧ್ವನಿಸ್ತದೆ ಅಂದರೆ ಇವರು ಮಾಡಿಸಿದ್ದು ಅಂತಾಗುತ್ತೆ. ಅವರ ಪರವಾಗಿ ಬಂದರೆ ಅವರು ಒಪ್ಪಿಕೊಳ್ತಾರೆ. ಅಲ್ಲಿ ಏನಿಲ್ಲ ಅಂತ ಬಂದರೆ ಏನು ಹೇಳ್ತಾರೆ? ಸಾಕ್ಷಿಯ ದಿಕ್ಕನ್ನು ತಪ್ಪಿಸಿದ್ದಾರೆ, ಪ್ರಭಾವವನ್ನು ಬಳಸಿದ್ದಾರೆ. ಪೂಜ್ಯ ಹರ್ಷೇಂದ್ರನವರದ್ದು ಸ್ವಲ್ಪ ಶಿಸ್ತುಬದ್ಧವಾಗಿ ಅವರು ವ್ಯವಸ್ಥೆಗಳು ನಡಿಬೇಕು ಅಂತ, ಹಾಗೆ ಸ್ವಲ್ಪ ಜೋರು ಗೀರು ಅದೆಲ್ಲ ಮಾಡಿರ್ಬೋದು. ಆದರೆ ಕೊಲೆ ಅತ್ಯಾಚಾರ ಮಾಡ್ತಕ್ಕಂಥದ್ದು ಇದು ಶುದ್ಧವಾದಂಥ ಸುಳ್ಳು. ಈಗ ಮುಸುಕುದಾರಿ ಅನಾಮಧೇಯ ವ್ಯಕ್ತಿ ಹೇಳಿದ ಹಾಗೆ ನಾನಿಲ್ಲಿ ಕರ್ಮಚಾರಿಯಾಗಿ 96ರಿಂದ 2014 ಏನೋ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಅವನು ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ದಾನೆ. ಮತ್ತು ಆ ಸಂದರ್ಭದಲ್ಲಿ ನೂರಾರು ಹಣಗಳನ್ನು ನಾನು ಹೂತಿದ್ದೇನೆ ಅಂತಕ್ಕಂಥ ಮಾಹಿತಿ ಕೂಡ ಅವನು ಸ್ಪಷ್ಟವಾಗಿ ಕೊಟ್ಟಿದ್ದಾನೆ. ಹಾಗಾಗಿ ಬಹುಶಃ ಏನು ಅವನಿಗೆ ನೆನಪಿಲ್ಲೋ ಏನೋ ಗೊತ್ತಿಲ್ಲ, ಆದರೂ 5 ಗುಂಡಿಗಳಲ್ಲಿ ಯಾವುದು ಸಿಕ್ಕಿಲ್ಲ, 6ನೇ ಗುಂಡಿಯಲ್ಲಿ ಮೂಳೆಗಳು ಸಿಕ್ಕಿದೆ ಅಂತಕ್ಕಂಥ. ಇದರಲ್ಲಿ ನಮಗೇನು ಆಶ್ಚರ್ಯ ಅಂತ ಅನಿಸೋದಿಲ್ಲ, ಯಾಕಂದರೆ ಅವನೇ ಅನಿಸೋದಿಲ್ಲ, ಯಾಕಂದರೆ ಅವನೇ ಹೂತಿರೋದ್ರಿಂದ ಖಂಡಿತವಾಗಿ. ಮತ್ತು ಈ ಕ್ಷೇತ್ರದ ಇದರಲ್ಲಿ ನಾವು ಗಮನಿಸುವಾಗ ಇಲ್ಲಿ ಬೇರೆ ಬೇರೆ ಉದ್ದೇಶಗಳಿಂದ ಬರುವವರಿದ್ದಾರೆ. ಸ್ವಾಮಿಗೆ ಹರಕೆ ಹೊತ್ಕೊಂಡು ಅವರ ಕಷ್ಟ ಕಾರ್ಪಣ್ಯಗಳನ್ನು ತೋಡ್ಕೊಂಡು ಅದನ್ನು ನಿವಾರಣೆ ಮಾಡಬೇಕು ಅಂತ ಬರುವವರು ಸಾಕಾದಷ್ಟು ಜನ ಇದ್ದಾರೆ. ಇನ್ನು ಒಂದಷ್ಟು ಜನ ಏನು ಜೀವನದಲ್ಲಿ ಜಿಗುಪ್ಸೆ, ಮತ್ತೊಂದು ಸಂಸಾರ ವ್ಯವಹಾರ ನಷ್ಟ ಆಗಿ ಕಡೆಗೆ ಒಳ್ಳೆಯ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ನಮ್ಮ ಅಂತ್ಯವನ್ನು ಹಾಡೋಣ ಅಂತ ಹೇಳಿ ಭಾವಿಸೋರು ಕೂಡ ಸಾಕಾದಷ್ಟು ಬರ್ತಾರೆ. ಹಾಗಾಗಿ ಬಹುಶಃ ನೀವು ಶಿರಾಡಿ, ಚಾರ್ಮಾಡಿ ಇಲ್ಲೆಲ್ಲ ಫಾರೆಸ್ಟೇ ಇರತಕ್ಕಂಥದ್ದು, ಮತ್ತು ಬಹುಶಃ ನದಿಯಲ್ಲಿ ತೇಲಿ ಬರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಕೆಲವರು ಬೇರೆ ಕಡೆಯಿಂದ ಏನು ಅಲ್ಲಿ ಅನಾಚಾರವೋ ಅತ್ಯಾಚಾರವೋ ಅಥವಾ ಕೊಲೆ ಮಾಡಿ ಇಲ್ಲಿ ತಂದು ಬಿಸಾಡೋರನ್ನು ನಾವು ಗಮನಿಸಿದ್ದೀವಿ. ಮತ್ತು ಇಲ್ಲಿ ಆಗಿರ್ತಕ್ಕಂಥ ಏನು ಸ್ಮಶಾನ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಏನು ಆ ಕೊಳೆತ ಶವ ಮತ್ತೊಂದು ವಾರಸುದಾರರು ಇಲ್ಲದ್ದು ಅದನ್ನು ಕಡೆಗೆ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಸ್ಥಳೀಯ ಪಂಚಾಯತ್ ಏನು ಅವರ ಒಂದು ಗಮನಕ್ಕೆ ತಂದು ಅಲ್ಲಿ ಆ ದಫನವನ್ನು ಮಾಡ್ತಕ್ಕಂಥ ಕೆಲಸ ವಾರಸುದಾರರು ಇದ್ದರೆ ಅವರಿಗೆ ಕಳಿಸಿಕೊಡ್ತಕ್ಕಂಥ. ಇಲ್ಲಿ ಬೆಳ್ತಂಗಡಿಯಿಂದ ಕೆಲವು ಸಂದರ್ಭದಲ್ಲಿ ಅವರನ್ನು ಇಲ್ಲಿ ಕರೆಸಿ ಏನು ಸಾವಿಗೆ ಮರಣಕ್ಕೆ ಸಂಬಂಧಪಟ್ಟಂಥ ಪ್ರಕ್ರಿಯೆಗಳನ್ನೆಲ್ಲ ಅವರು ನಡೆಸ್ತಾ ಇದ್ದರು. ಅಂದರೆ ಅವಕ್ಕೆಲ್ಲ ದಾಖಲೆಗಳಿದೆ. ಯಾಕಂದರೆ ಪಂಚಾಯತಿನ ಅಧ್ಯಕ್ಷರು ಹೇಳಿದರು, ಆ ಅವಧಿಯಲ್ಲಿದ್ದವರು ಹೇಳಿದರು, ಇನ್ನು ಪೂರ್ವದಲ್ಲಿ ಮಂಡಲ್ ಪಂಚಾಯತಿ ಇರುವಾಗ ಅದರ ಅಧ್ಯಕ್ಷರು ಹೇಳಿದರು. ಇದೇನೆಂದರೆ ನಮಗೆ ಏನು ಕಾಣೋದು ಅಂದರೆ ಸ್ಪಷ್ಟವಾಗಿ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಇದರ ಹಿಂದೆ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇದನ್ನು ಯಾಕೆ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ ಅಂದರೆ, ಇದು ಆರಂಭ ಆಗಿರೋದು ಎಲ್ಲಿಂದ ಅಂದರೆ ಸೌಜನ್ಯ ಸಾವಿನ ಪ್ರಕರಣದ ನಂತರ. ಯಾಕಂದರೆ ಒಂದು ರೀತಿಯಲ್ಲಿ CBI ಎಂಕ್ವೈರಿ ಮಾಡಿ ಏನು ಹೇಳಿತು, ಸಂತೋಷ್ ರಾವ್ ಏನು ಅವನ ಮೇಲೆ ಒಂದು ಇದಿತ್ತು, ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅವನನ್ನು ಬಿಡುಗಡೆ ಮಾಡಲಾಗಿದೆ ಅಂತ. ಅದಕ್ಕೆ ಧರ್ಮಸ್ಥಳ ಕಾರಣವ ಅಥವಾ ಹಾಗೆ ಆ ಒಂದು ತೀರ್ಪಿನ ಏನು ಒಂದು ಧ್ವನಿಸ್ತದೆ ಅಂದರೆ ಇವರು ಮಾಡಿಸಿದ್ದು ಅಂತಾಗುತ್ತಾ? ಯಾವುದು? ಯಾಕೆಂದರೆ ಅವರಿಗೆ ಕಾನೂನು ಮತ್ತು ನಮ್ಮ ಯಾವುದೇ ಸಂವಿಧಾನಾತ್ಮಕವಾದಂಥ ಈ ಕೋರ್ಟ್ಗಳ ಕಚೇರಿಗಳ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಹಾಗಾಗಿ ನೋಡಿ, ಇವತ್ತು ರಾಶಿ ನಮ್ಮಲ್ಲಿ ಸಾಕ್ಷಿಗಳಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾರಾದರೂ ಒಬ್ಬ ಅದನ್ನು ಎಲ್ಲಿ ಸಬ್ಮಿಟ್ ಮಾಡಬೇಕಾ, ಒಂದು ಸುಪ್ರೀಂ ಕೋರ್ಟ ಈವರೆಗೆ ಒಬ್ಬ ಮನುಷ್ಯ ಹೋಗಿಲ್ಲ. ಅಂದರೆ ಅವರ ಉದ್ದೇಶ ಏನು? ಇವರ ತೇಜೋವಧೆ ಮಾಡಬೇಕು, ಇವರ ಒಟ್ಟು ಈವರೆಗೆ ಗಳಿಸಿದಂಥ ಒಂದು ಏನು ಅವರ ವರ್ಚಸ್ಸಿದೆ ಅದನ್ನು ಡೌನ್ ಮಾಡಬೇಕು ಅಂತಕ್ಕಂಥ ಒಂದು ಪೂರ್ವಾಗ್ರಹ ಪೀಡಿತವಾದಂಥ ವಿಚಾರ ಬಿಟ್ಟರೆ ಬೇರೇನು. ಈಗ ಇಲ್ಲಿ ಕೂಡ ಯಾಕಂದರೆ ಅವರು ಒಂದು ರೀತಿ ನಾವು ಹೇಳ್ತೀವಿ ವಿಘ್ನ ಸಂತೋಷಿಗಳು ಅಂತ, ಕೆಲವರು ಅದರಲ್ಲೇ ಸಂತೋಷ ಪಡೋರಿದ್ದಾರೆ. ಯಾಕಂದರೆ ಇಲ್ಲದಿದ್ದರೆ ಅವರಿಗೆ ದಾರಿಗಳು ಅನೇಕ ಇದೆ. ಕಾನೂನಾತ್ಮಕವಾಗಿ ಬೀದಿಯಲ್ಲಿ ನಿಂತು ಇದ್ದ ಚಾನಲ್ಗಳನ್ನು ಯಾರ್ಯಾರನ್ನು ಜೋಡಿಸಿಕೊಂಡು ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ? ನೇರವಾಗಿ ಅವರಲ್ಲಿ ಸಾಕ್ಷಿಗಳಿದ್ದರೆ ಎಲ್ಲಿ ಅದನ್ನು ಸಬ್ಮಿಟ್ ಮಾಡಬೇಕು ಅಲ್ಲಿ ಕೊಂಡೋಗಿ ಸಬ್ಮಿಟ್ ಮಾಡೋದು. ನ್ಯಾಯ ಏನು ಬೇಕು ಅದನ್ನು ಬೀದಿಯಲ್ಲಿ ಕೇಳಿದರೆ ನ್ಯಾಯ ಎಲ್ಲಿ ಸಿಗುತ್ತೆ? ಅಂದರೆ ಉದ್ದೇಶ ಏನಂದರೆ ಇದನ್ನು ನಿರಂತರವಾಗಿ ಬೆಳೆಸಬೇಕು ಅಂತಕ್ಕಂಥ ಒಂದು ಹುನ್ನಾರ ಸ್ಪಷ್ಟವಾಗಿದೆ. ಈಗ SIT ತನಿಖೆ ಆಗ್ತಾಯಿದೆ. ಅವರ ಪರವಾಗಿ ಬಂದರೆ ಅವರು ಒಪ್ಪಿಕೊಳ್ತಾರೆ,
ಅಲ್ಲಿ ಏನಿಲ್ಲ ಅಂತ ಬಂದರೆ ಏನು ಹೇಳ್ತಾರೆ? ಸಾಕ್ಷಿಯ ದಿಕ್ಕನ್ನು ತಪ್ಪಿಸಿದ್ದಾರೆ, ಪ್ರಭಾವವನ್ನು ಬಳಸಿದ್ದಾರೆ, ಅವರು ಈಗ ಸಂಸದರು ಎಲ್ಲ ಒಟ್ಟು ಅವರ ಇಮೇಜನ್ನು ಬಳಕೆ ಮಾಡಿ ಇದನ್ನು ಒಂದು ರೀತಿ ಕ್ಲೋಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಬರುತ್ತೆ ಅಷ್ಟೇ. ಮತ್ತು ಇಲ್ಲಿ ಈಗ ಏನು ಒಂದು ಪ್ರಕ್ರಿಯೆ ನಡ್ತಾ ಇದೆ, ಹಾಗೆ ಆ ಹೋರಾಟಗಾರರು ಅಂತ ಮುಖವಾಡ ಹಾಕ್ಕೊಂಡಿದ್ದಾರಲ್ಲ, ಅಲ್ಲಿಗ ಬಿ ಪ್ಲ್ಯಾನ್ ತಯಾರಾಗ್ತಾ ಇದೆ. ಇದು ಏನಾದರೂ ವಿರುದ್ಧವಾಗಿ ಆದರೆ ನಾವೇನು ಮಾಡಬೇಕು? ಮುಂದಿನ ನಮ್ಮ ನೆಕ್ಸ್ಟ್ ಸ್ಟೆಪ್ ಅದು ಖಂಡಿತವಾಗಿ ಆಗ್ತಾಯಿದೆ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ನಾವು ಹೇಳೋದು, ನಾವು ಇಲ್ಲಿ ಬದುಕಿ ಬಾಳಿ ಬೆಳೆದವರಾಗಿ ಇಲ್ಲಿ ಸಣ್ಣ ಏನಾದರೂ ಒಂದು ಶಿಸ್ತಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಏನು ಆ ನಿಲುವು ಪೂಜ್ಯ ಹರ್ಷೇಂದ್ರಣ್ಣನವರದ್ದು ಸ್ವಲ್ಪ ಶಿಸ್ತುಬದ್ಧವಾಗಿ ಅವರು ವ್ಯವಸ್ಥೆಗಳು ನಡಿಬೇಕು ಅಂತ, ಹಾಗೆ ಸ್ವಲ್ಪ ಜೋರು ಗೀರು ಅದೆಲ್ಲ ಮಾಡಿರ್ಬೋದು. ಆದರೆ ಕೊಲೆ, ಅತ್ಯಾಚಾರ ಮಾಡ್ತಕ್ಕಂಥದ್ದು ಇದು ಶುದ್ಧವಾದಂಥ ಸುಳ್ಳು. ಇದನ್ನು ನಂಬಲಿಕ್ಕೆ ಅನರ್ಹವಾದಂಥ ವಿಚಾರ ಇದು. ಹಾಗಾಗಿ ಸ್ಪಷ್ಟವಾಗಿ ಹೇಳ್ತೇನೆ, ಕಾನೂನಾತ್ಮಕವಾಗಿ ಏನು ತನಿಖೆ ಇದೆ ಖಂಡಿತವಾಗಿ ಆಗಲಿ. ನಮಗೆ ಕಾನೂನಿನ ಬಗ್ಗೆ ವಿಶ್ವಾಸ ಇದೆ, ಆದರೆ ಅವರಿಗೆ ವಿಶ್ವಾಸ ಇದೆ ಅಂತಕ್ಕಂಥದ್ದು ಗಮನಿಸ್ತಕ್ಕಂಥ ವಿಚಾರ. ಇನ್ನೊಂದು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಅಂದರೆ, ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಕೂಡ ಏನಿದೆ ಅಂದರೆ, ನಾನು ಯಾರ ಮೇಲೆ ಕೂಡ ಆರೋಪ ಮಾಡ್ಬೋದು, ಆದರೆ ಆರೋಪದ ಸ್ವರೂಪ ಗಂಭೀರವಾಗಿ ಹೋರಾಟಗಾರರೆಲ್ಲ ಸೇರಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಸದ್ದು ಮಾಡಿದಾಗ ಸರ್ಕಾರ ಏನು ಮಾಡುತ್ತೆ? ತನಿಖೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಹಾಗಂತ ಹೇಳಿ ಈ ದೂರು ಯಾರು ಕೊಟ್ಟಿದ್ದಾರೆ, ತನಿಖೆ ಆಗಬೇಕು ಅಂತ ಯಾರು ಹೇಳಿದ್ದಾರೆ, ತನಿಖೆಯಿಂದ ಏನಾದರೂ ಅವರ ವಿರುದ್ಧವಾಗಿ ಬಂದರೆ ಬಹುಶಃ ಅವರ ಮೇಲೆ ಏನು ಆ್ಯಕ್ಷನ್ ಆಗುತ್ತೆ? ನಮ್ಮ ಕಾನೂನಲ್ಲಿ ಎಲ್ಲ ಯೂಟ್ಯೂಬ್ ಮತ್ತೊಂದು ಚಾನಲ್ ಸಿಕ್ಕಾಬಟ್ಟೆ ಏನೇನು ತೋಚಿದ್ದನ್ನು ಹೇಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಅಲ್ಲ ಅಂದರೆ ಅವ್ರ ಮೇಲೆ ಏನು ಆ್ಯಕ್ಷನ್ ಇದೆ? ನಮ್ಮ ಕಾನೂನಲ್ಲಿ ಏನಿದೆ ವ್ಯವಸ್ಥೆ? ಹಾಗಾಗಿ ನೋಡಿ, ಅವರು ಇಷ್ಟು ತೇಜವಾದ, ಇಷ್ಟು ಒಂದು ಏನು ಆ ಕ್ಷೇತ್ರದ ವರ್ಚಸ್ಸು, ಅದಕ್ಕೆ ಏನು ಪರಿಹಾರ ಕೊಡ್ತಾರೆ ಕಾನೂನಾತ್ಮಕವಾಗಿ? ಅದನ್ನು ಕೂಡ ಚಿಂತನೆ ಮಾಡ್ತಕ್ಕಂಥದ್ದು ಖಂಡಿತವಾಗಿ ನಾವೆಲ್ಲರೂ ಸ್ವಲ್ಪ ಒಂದು ಸಾಮಾಜಿಕವಾದಂಥ ಕಳಕಳಿ ಇರತಕ್ಕಂಥವರು, ಬದ್ಧತೆ ಇದ್ದವರು. ಯಾರು ಆರೋಪ ಮಾಡ್ತಾನೆ ಅವನನ್ನು ಕೂಡ ಒಂದು ರೀತಿ ಅಪರಾಧಿ ಸ್ಥಾನದಲ್ಲಿ ನಿಂತು ಸೈಮಲ್ಟೇನಿಯಸ್ಲಿ ಇಲ್ಲಿ ಹೇಗೆ SIT ತನಿಖೆ ಒಂದು ದೂರದ ಯಾರ ವಿರುದ್ಧವಾಗಿ ತನಿಖೆ ಆಗ್ತಾಯಿದೆ, ಇನ್ನೊಂದು ಟೀಮು ಅವ್ರದ್ದು ತನಿಖೆ ಆಗ್ತಾ ಇರಲಿ ಒಟ್ಟೊಟ್ಟಿಗೆ ಅಲ್ವ? ಇಲ್ಲಾಂದರೆ ಇದಕ್ಕೆ ಕಾನೂನಿಗೆ ಏನು ಹೇಳ್ತೀರಿ ನೀವು? ಒಟ್ಟೊಟ್ಟಿಗೆ ಜೊತೆಯಲ್ಲಿ ತನಿಖೆ ಆಗಲಿ. ಅವರು ಹೇಗೆ, ಅವರಿಗೂ ಅಷ್ಟೇ ಜವಾಬ್ದಾರಿ ಇಲ್ವಾ? ದೂರು ಕೊಡೋನಿಗೂ ಅಷ್ಟೇ ಜವಾಬ್ದಾರಿ ಇರಬೇಕು, ಇಲ್ಲದ್ರೆ ಯಾಕೆ ದೂರು ಕೊಡಬೇಕು? ಹಾಗಾಗಿ ಬಹುಶಃ ನಮ್ಮ ಕಾನೂನು ಕೂಡ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈ ಟೈಮ್ ಇದ್ದರೆ ಒಂದು ಘಟನೆ ಹೇಳಿಬಿಡ್ತೀನಿ. ಈಗ ಒಂದು 3 ಜನ ಕಳ್ಳರು ಸೇರಿ ಒಂದು ಅರಣ್ಯದಲ್ಲಿ ಒಬ್ಬ ಮದುಮಗ ಒಂದು ಕುದುರೆ ಎತ್ಕೊಂಡು ಹೋಗ್ತಾನೆ. ಕುದುರೆ ಅವರು ಮೊದಲೇ ತೀರ್ಮಾನ ಮಾಡಿರ್ತಾರೆ, ನೀನು 1 ಕಿಲೋಮೀಟ್ರ್ ದೂರ ನಿಲ್ಲು, ನಾನೊಂದು ಕಿಲೋಮೀಟ್ರ್ ದೂರದಲ್ಲಿ ನಿಲ್ತೇನೆ ಅಂತ. ಕುದುರೆಯನ್ನು ಹಿಡ್ಕೊಂಡು ಮದುಮಗ ಹೋಗ್ತಾನೆ ಕಾಡಲ್ಲಿ. ಒಬ್ಬ ನಿಲ್ಲಿಸ್ತಾನೆ, ಎಲ್ಲಿಗೆ ಹೋಗಬೇಕು ಏನು? ಅದು ಹೀಗೆ ಮದುವೆ ಹುಡುಗಿ ನೋಡಲಿಕ್ಕೆ ಹೋಗ್ತಾಯಿದ್ದೆ. ಅಲ್ಲಪ್ಪ, ಈ ಕತ್ತೆ ಮೇಲೆ ಹೋಗ್ತಾ ಇದ್ದೀಯಲ್ಲ, ಏನು ನಿನ್ನ ಕತೆ? ಏನು ಕಣ್ಣು ಕಾಣೋದಿಲ್ಲ, ಇದು ಕತ್ತೆ ಇಲ್ಲ, ಇದು ಕುದುರೆ. ನೀನು ಹುಚ್ಚ ಅಂತ ಹೇಳಿ ಅವ್ರು ಹೊಡ್ತಾನೆ. ಇನ್ನೂ 1 ಕಿಲೋಮೀಟ್ರ್ ದೂರ ಹೋದಾಗ ಇನ್ನೊಬ್ಬ ಸಿಗ್ತಾನೆ. ಅವನು ಹೇಳ್ತಾನೆ, ಏನಂದರೆ ಯಾಕಪ್ಪ ನೀನು ಕತ್ತೆ ಮೇಲೆ ಹೋಗ್ತಾ ಇದ್ದಿ? ಕತ್ತೆ ಅಲ್ಲಪ್ಪ, ಇದು ಕುದುರೆ. ಹೀಗೆ ಹೇಳ್ತಾನೆ. ಇನ್ನು ಮುಂದೆ ಹೋಗ್ತಾನೆ, ಅವನು ಕಡೆಗೆ ಹೇಳ್ತಾನೆ. ಏನು ಕೇಳುವಾಗ, ಹೀಗೆ ಹುಡುಗಿ ನೋಡಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲ, ಕತ್ತೆ ಮೇಲೆ ನೀನು ಹೋದರೆ ಯಾರಾದರೂ ಒಪ್ಕೊಳ್ತಾರೆ ನಿನ್ನನ್ನು? ಹಾಗೆ ಕಡೆಗೆ ಅವನ ತಲೆ ಕೆಟ್ಟು ಏನಾಗ್ತದೆ ಅಂದರೆ ಕುದುರೆಯನ್ನು ಅಲ್ಲೇ ಬಿಟ್ಟು ಅವನು ಹೋಗ್ತಾನೆ. ಯಾಕೆಂದರೆ ನೋಡಿ, ಇಲ್ಲಿ ಕೂಡ ಅದೇ ಆಗ್ತಾ ಇದೆ. 100 ಜನರು ಅಪಪ್ರಚಾರ ಮಾಡಿದರೆ ಜನಮಾನಸದಲ್ಲಿ ಇರಬಹುದಾ ಅನ್ನುವಂಥ ಒಂದು ಅನುಮಾನ ಇಲ್ಲಿ ಆಗಿದ್ದು ಪರಿಸ್ಥಿತಿ ಇದೆ. ನಿಜವಾದ ಒಂದು ಕುದುರೆ ಏನಿದೆ ಅಥವಾ ಸತ್ಯ ಏನಿದೆ, ಅದನ್ನು ಈ ಕತ್ತೆಯನ್ನು ಹಿಡ್ಕೊಂಡು ಕಳ್ಳರೆಲ್ಲ ಸೇರಿ ವ್ಯವಸ್ಥಿತವಾದಂಥ ಒಂದು ಪಿತೂರಿಯನ್ನು ನಡೆಸ್ತಾ ಇದ್ದಾರೆ. ಇಷ್ಟೇ ಇರೋದು. ಅಂದರೆ ಇವ್ರಿಗೇನು ಮಾಡೋಕ್ಕೆ ಹೊರಟಿದ್ದಾರೆ, ಅದರಲ್ಲಿ ಖಂಡಿತ ಯಶಸ್ಸು ಆಗಲ್ಲ ಅಂತ ಹೇಳ್ತೀವಿ. ಖಂಡಿತವಾಗಿ 100ಕ್ಕೆ 100 ಆಗೋದಿಲ್ಲ. ಯಾಕಂದರೆ ಇಲ್ಲಿ ಆಗಿರ್ತಕ್ಕಂಥ ನಮಗೆ ಆಶ್ಚರ್ಯ ಆಯಿತು. ಒಂದು 300 ಕಡಿಮೆ ಆಯಿತಲ್ಲ, ಇಷ್ಟೇ ಯಾಕೆ ಸಂಖ್ಯೆ ಕಡಿಮೆ ಹೇಳಿದ್ದಾರೆ? ಯಾಕೆಂದರೆ 20 ವರ್ಷದಿಂದ ಇನ್ನೂ ಜಾಸ್ತಿ. ಯಾಕೆಂದರೆ ಇಲ್ಲಿ ಅಷ್ಟು ಹೆಣಗಳು ಬರುತ್ತೆ, ಸುಸೈಡ್ ಮಾಡಿಕೊಡ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ ಆಗುತ್ತೆ. ಈಗ ನಿಮ್ಮ ಕಾಶಿಗೆ ಹೋದರೆ ಅಲ್ಲಿ ಸಂಖ್ಯೆ ಎಲ್ಲಿರುತ್ತೆ? ಹಾಗೆಯೇ ಇಲ್ಲಿ ಒಂದು 360 ದೊಡ್ಡ ವಿಶೇಷಣ ಇಲ್ಲ. ಇದೊಂದು ಧಾರ್ಮಿಕ ಕ್ಷೇತ್ರ, ಪುಣ್ಯಕ್ಷೇತ್ರ. ಇಲ್ಲಿ ಸಾವಿರಾರು ಜನ ಭಕ್ತರು ಬರ್ತಾರೆ, ಬೇರೆ ಬೇರೆ ಉದ್ದೇಶವನ್ನು ಇಟ್ಕೊಂಡು ಬರ್ತಾರೆ. ಹಾಗಾಗಿ 100ಕ್ಕೆ 100 ಮುಕ್ತರಾಗಿ ಬರ್ತಾರೆ. ಆದರೆ ಹೋರಾಟಗಾರರಿಗೆ ನೆಮ್ಮದಿ ಸಿಗಲಿಕ್ಕಿಲ್ಲ. ಅವರು ಬಿ ಪ್ಲ್ಯಾನ್ ಮಾಡಿ ಮತ್ತೆ ಅಪಪ್ರಚಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥಿತವಾದ ಇದರ ಹಿಂದೆ
ಒಂದು ದೊಡ್ಡ ಸಂಘಟನೆ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಲೆಕ್ಕದಲ್ಲಿ ಆತ ಹೇಳಿರೋ ಸಂಖ್ಯೆ ತುಂಬ ಕಡಿಮೆ ಇದೆ ಅಂತ? ಕಡಿಮೆ ಇದೆ ಅಂತ ಹೇಳ್ತೀನಿ. ಮತ್ತು ಸಿಕ್ಕಿದ್ರಲ್ಲೂ ಆಶ್ಚರ್ಯ ಇಲ್ಲ, ಯಾಕಂದರೆ ಅವನೇ ಹೂತು ಹಾಕಿದ್ದು. ಅವನಲ್ಲಿ ಹೇಳಿ ಅಲ್ಲಿ ಮೂಳೆ ಸಿಕ್ಕಿದರೆ ಏನು ವಿಶೇಷತೆ ಇದೆ? ಏನು ನಮಗೆ ಆಶ್ಚರ್ಯ ಕಾಣ್ತಾ ಇಲ್ಲ. ಅವನು ಹೇಳಿರೋದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಸಿಕ್ಕಿದರೆ ಏನಾದರೂ ಆಶ್ಚರ್ಯ ಪಡಬೇಕು. 2 ಮೂಳೆ ಸಿಕ್ಕಿದೆ, ಅದು 2 ಬಾಡಿ ಇದೆ 3 ಬಾಡಿ ಇದೆ ಹೇಳಿ 5ರಲ್ಲಿ ಯಾವುದೂ ಸಿಕ್ಕಿಲ್ಲ. ಸಿಗಲಿ, ಸಂತೋಷ. ಯಾಕೆಂದರೆ ಆ ಮೂಲಕವಾಗಿ ಕೂಡ ಒಂದು ರೀತಿ ವಿಧಿವಿಜ್ಞಾನ ಕೆಮಿಕಲ್ ಏನು ಟೆಸ್ಟ್ ಮಾಡುತ್ತೆ, ಅದರಲ್ಲಿ ಬಹುಶಃ ಅದರಲ್ಲಿ ಅತ್ಯಾಚಾರ ಆಗಿದೆ. ಮೇಯ್ನ್ ಇರೋದು ಆರೋಪ ಅತ್ಯಾಚಾರ, ಕೊಲೆ ಆಗಿದೆ ಅಂತಕ್ಕಂಥದ್ದು. ಬಲವಂತದಲ್ಲಿ ಹೂತು ಹಾಕಿದ್ದೀವಿ ಅಂತ ಹೇಳತಕ್ಕಂಥ ಅದಕ್ಕೆ ಒಂದು ಪರಿಹಾರ ಸಿಗ್ಬೋದಲ್ಲ. ಮತ್ತೊಂದು ಕಡೆ ಹೇಳ್ತಾನೆ ಅವನು ಸಾಮೂಹಿಕವಾಗಿ ಒಂದೇ ಗುಂಡಿಗೆ ಹೂತು ಹಾಕಿದ್ದೀವಿ ಏನೋ ನಡೀತಾ ಇದೆ. ಇಲ್ಲ, ಮತ್ತು ಅವನ ಬಗ್ಗೆ ಆರೋಪ ಇದೆ. ಯಾಕಂದರೆ ಈಗಾಗಲೇ ಪಂಚಾಯತ್ ಅಧ್ಯಕ್ಷರು ಅಥವಾ ನಾವು ಸುತ್ತಮುತ್ತ ಕೇಳದ ಹಾಗೆ ಅವನು ಏನು ಮಾಡ್ತಾಯಿದ್ದ ಅಂದರೆ, ಈ ಏನಾದರೂ ಇಂಥ ಅನಾಮಧೇಯ ಬಂದರೆ ನೀರಿನಲ್ಲಿದ್ದರೆ ಅದರ ಆಭರಣಗಳನ್ನು ಇದನ್ನೆಲ್ಲ ತೆಕೊಂಡು ಅವನು ಏನು ಮಾಡ್ತಾಯಿದ್ರೆ, ಕೆಲವು ಗೊತ್ತಿಲ್ಲದೆ ಅವನು ಕೂಡ ಹೂತು ಹಾಕಿದ್ದಾನೆ ಏನೋ ಗೊತ್ತಿಲ್ಲ ನಮಗೆ. ಯಾಕೆಂದರೆ ಆ ಥರದ ಅದಕ್ಕೆ ನಾನು ಒದ್ದು ಓಡಿಸಿದ್ದಿಲ್ಲಿಂದ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನತಕ್ಕಂಥ ಉದ್ದೇಶದಿಂದ ಅವನನ್ನು ಒದ್ದು ಓಡಿಸಿದ್ದು. ಅವನು ಹೇಳುವಾಗೆ ಪಶ್ಚಾತ್ತಾಪ ಅದರಲ್ಲಿ ಬೆಂದು ಅದರಲ್ಲಿ ನೊಂದು ಖಂಡಿತವಾಗಿ ಬಂದದ್ದಲ್ಲ ಇದು. ಯಾಕಂದರೆ ಇದರ ಹಿಂದೆ ಒಂದು ದೊಡ್ಡ ಒಂದು ಟೀಮ್ ಇದೆ, ಅವರ ಮೂಲಕವಾಗಿ ಈ ಎಲ್ಲ ವ್ಯವಸ್ಥೆಗಳು ಆಗ್ತಾಯಿದೆ. ಒತ್ತು ಓಡಿಸಿದೆ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ ಆ ವ್ಯಕ್ತಿ ಯಾರು ಅನ್ನೋದು ನಿಮಗೆ ಗೊತ್ತಿದೆ? ನನಗೆ ಅಂದರೆ ಪಂಚಾಯತಿನವರು ಹೇಳಿದ ಪ್ರಕಾರ ಅಂದರೆ ಒಂದು 15 ವರ್ಷದ ಹಿಂದೆ ಒಬ್ಬ ಇದ್ದಂತೆ, ಹಾಗೆ ಅವರ ಮಾತು. ನಾನು ಅವನನ್ನು ಕಂಡಿಲ್ಲ, ನೋಡಿಲ್ಲ. ಯಾಕೆಂದರೆ ತುಂಬ ಜನ ಕರ್ಮಚಾರಿಗಳಿರುವಾಗ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಅವರನ್ನು ಬಳಕೆ ಮಾಡಿಕೊಳ್ತಾ ಇದ್ರು. ಮತ್ತು ಕ್ಷೇತ್ರದಲ್ಲಿ ಏನಂದರೆ ಈಗ ಪೊಲೀಸ್ ಆಗ ಇದು ಇಲ್ಲಿ ಸುಸಜ್ಜಿತವಾದಂಥ ಸ್ಟೇಷನ್ ಇರಲಿಲ್ಲ. ಇಲ್ಲಿ ಔಟ್ಪೋಸ್ಟ್ ಇತ್ತು, ಒಂದು 4 PC ಇಲ್ಲಿ. ಅಂಥ ಸಂದರ್ಭದಲ್ಲಿ ಅವರು ಏನು ಮಾಡಿದ್ರೆ ಕ್ಷೇತ್ರದ ಸಹಾಯ ಕೇಳ್ತಾಯಿದ್ರು ದಫನ ಮಾಡಬೇಕಾಗಿ. ಆಗ ಕ್ಷೇತ್ರದ ಮೂಲಕವಾಗಿ ಅವರು 1-2 ಏನು ಕೆಲಸಗಾರರನ್ನು ಕರೆಸಿ ಮಾಡ್ತಾಯಿದ್ದಾರೆ. ಯಾಕೆಂದರೆ ಇಲ್ಲಿ ಬದುಕಬೇಕಲ್ಲ, ನಾವು ಕೊಳತ ಶವವನ್ನು ಇಟ್ಕೊಂಡು ಏನು ಮಾಡಲಿಕ್ಕಾಗುತ್ತೆ? ನೀವು ಎಷ್ಟು ವರ್ಷದಿಂದ ಇಲ್ಲಿ? ನಾನು ಇಲ್ಲಿಯ ನಿವಾಸಿ. ನಾನೀಗ ಎಲ್ಲ ವಿಚಾರಗಳು ನಿಮ್ಮ ಗಮನಕ್ಕೆ ಇರುತ್ತೆ, ಆ ರೀತಿ ಆಗಿಲ್ಲ ಅಂತ ಹೇಳ್ತಿದ್ದೆ. 100ಕ್ಕೆ 100 ಆಗಿಲ್ಲ. ಆರ್ಥಿಕ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಮದುವೆ ವಿಳಂಬ, ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ. ಹಿಂದೆ ಸಂಪರ್ಕಿಸಿ ಋಷಿಕೇಶ್ ಭಟ್ ಗುರೂಜಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.